ಯಾಕಂದ್ರೆ ಇದು ದುಡ್ಡಿಲ್ಲ, ಉದ್ಯೋಗಗಳಿಲ್ಲ, ದುಡ್ಡು ಬಂದು ಬಿಡೋದ್ರ ಖಜಾನೆಗೆ ಟ್ಯಾಕ್ಸ್ ಆಗಿ ತಗೋಬೇಕು ನೀವು ಸಿಕ್ಕಾಪಟ್ಟೆ. ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಸಾಕಷ್ಟು ಟ್ಯಾಕ್ಸ್ ಕೊಡ್ತೀವಿ ಅಂತ ಹೇಳ್ತೀರಿ, ನಾವು 4 ಲಕ್ಷ 5 ಲಕ್ಷ ಕೋಟಿ ರೂಪಾಯಿ ಕೊಡ್ತೀವಪ್ಪ ನಾವು ಅಂತ ಹೇಳ್ತೀರಿ. ಆದ್ರೆ ಇದು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲಲ್ಲ, ಮತ್ತು ಟ್ಯಾಕ್ಸ್ ತೊಗೊಳೋದು, ಜನರಿಂದ ತುಟ್ಟಿ ಮಾಡೋದು, ತುಟ್ಟಿ ಮಾಡಿ ಸಿಕ್ಕಾಪಟ್ಟೆ ರೇಟ್ ಮಾಡಿಸಿ. ಇವತ್ತು ನೋಡಿರಿ ಒಂದು ಸಣ್ಣ ಯಾವ ಹೊಸವ ಒಂದು ಇಡ್ಲಿ ಸಾಂಬಾರು ತಿಂತಾನಪ್ಪ ಅಂದ್ರೆ 15-20 ರೂಪಾಯಿ. ಹೆಂಗೆ ಬದುಕೋದ್ರಿ? ಇಡ್ಲಿ ಸಾಂಬಾರು, ಚಟ್ನಿ, ಚಹಾ 10 ರೂಪಾಯಿ ಕೆಳಗೆ ಇಲ್ಲೇ ಇದೆ. ಎಲ್ಲೂ 10 ರೂಪಾಯಿ ಸಾಲದ ಅನಿಸ್ತದೆ ಎಲ್ಲರಿಗೂ. ಕರೆ ಅದು ಎಷ್ಟು ಸುಲಭ ಐತಿ. ಹಿಂಗೆ ಈ ಪರಿಸ್ಥಿತಿ ಅಂದಾಗ ಮಾರ್ಕೆಟ್ ತುಟ್ಟಿ ಎಲ್ಲ ತುಟ್ಟಿ ಮುಂದೆ ಇವಕ್ಕೆಲ್ಲ ಉದ್ಯೋಗ ಸಿಗೋದು ಹೆಂಗೆ ರೀ? ಉದ್ಯೋಗ ಇಲ್ಲಂದ್ರೆ ಉದ್ಯೋಗ ಸೃಷ್ಟಿ ಆಗಿಲ್ಲ. ನಾವು ಯಾವ್ದು ಹಿಡಿಬೇಕು ಹಿಡಿದಿಲ್ಲ. ರೈತ ಮತ್ತು ರೈತನ ಜಮೀನ, ಆ ರೈತ ಸಂಬಂಧಿಸಿದ ಉದ್ಯೋಗಗಳನ್ನ ಬೆಳೆಸೋದು ಮಾಡೇ ಇಲ್ಲ. ಗ್ರಾಮಗಳನ್ನ ಗಟ್ಟಿ ಮಾಡೋದಿಲ್ಲ, ಇವತ್ತು ಗಟ್ಟಿಲ್ಲ. ಮತ್ತು ರಾಜ್ಯದಿಂದ ಕೇಂದ್ರದಿಂದ ದುಡ್ಡು ಬರಬೇಕು ಅಂದಾಗ ಅವ್ರು ಕೆಲಸ ಮಾಡೋರು ಟ್ಯಾಕ್ಸ್ ತೊಗೋತಾರೆ ರೀ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಯಾವಾಗಲಿ ತೊಗೊಂಡಾದ್ರೆ ಏನು ಮಾಡ್ತಾರೆ? ರಾಜ್ಯ ಸರ್ಕಾರ ಕಳಿಸ್ತಾರೆ. ರಾಜ್ಯ ಸರ್ಕಾರ ಟ್ಯಾಕ್ಸ್ ತೊಗೊಂಡು ಸೆಂಟ್ರಲ್ ಕಳಿಸ್ತದೆ. ಮತ್ತು ಇವಾಗೆಲ್ಲ ಕೊಡ್ಬೇಕಾದ್ರೆ ಕೇಂದ್ರ, ರಾಜ್ಯ, ಜಿಲ್ಲಾ, ತಾಲೂಕಾ, ಗ್ರಾಮ ಇಷ್ಟು ಸುತ್ತಾಗಿಬಿಡ್ಬೇಕು. ಭ್ರಷ್ಟಾಚಾರ ಒಂದು ಪ್ಯಾಕೇಜ್ ಆಗ್ತೈತಿ. ಪ್ಯಾಕೇಜ್ದಾಗ ಹೆಚ್ಚು ಕಡಿಮೆ 30-40% ಏನಾಗಿದ್ರಿ ಇನ್ನು ನಡಿಕೆ ಮಂದಿ ಹೊಡೆತ ಹಾಕ್ತಾರೆ. ಅಂದಾಗ ಉದ್ಯೋಗ ಸೃಷ್ಟಿ ಆಗಿದ್ರೆ ಹೆಂಗೆ ಆಗ್ತದೆ? ಟ್ಯಾಕ್ಸದ ಮೇಲೆ ನಡೆಸಿವಿ ನಾವೆಲ್ಲ. ಈ ಪರಿಸ್ಥಿತಿ ಇದ್ದಾಗ ಪಾಪ ಇವರು ಪ್ರತಿ ವರ್ಷವೂ ಹೋರಾಟ ಮಾಡ್ತಾ ನಡೆದಿದ್ದಾರೆ. ಪಾಪ ವಿದ್ಯಾರ್ಥಿಗಳ ಬಗ್ಗೆ ಏನಪ್ಪ ಏನು ಹೇಳಿ ಸಿಗ್ತಾ ಇಲ್ಲ. ಇವತ್ತು ಎಲ್ಲ ದೃಷ್ಟಿಯಿಂದ ತಪ್ಪಾಗೋದು ಬಂದಿದ್ದಾವೆ. ಕಾಂಗ್ರೆಸ್ಸು ಮಾಡ್ಯದ, BJP ಮಾಡ್ಯದ, JDS ಮಾಡ್ಯದ, ಯಾರಿಂದನೂ ಇವತ್ತಿನ ಈ ವ್ಯವಸ್ಥೆ